ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರಿಗೂ ಕಥಾ ಕಣಜ ಸ್ಮಿತಾ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಹೊಸ ಕಥೆಯ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಲೈಕ್ ಮತ್ತು ಶೇರ್ ಕೂಡ ಮಾಡಿ. ಹೊಸ ಕಥೆಯ ಶೀರ್ಷಿಕೆ ಹೃದಯ ಬಡಿತ ಇದು ನಿಂದೇನ. ಅಧ್ಯಾಯ 1. ಪಂಜರದಿಂದ ತಪ್ಪಿಸಿಕೊಂಡ ಅಡಗಿನಿ ಅವಳು ಮತ್ತೆ ಆ ಪಂಜರದೊಳಗೆ ಬಂದಿಯಾಗುವಳೆ. ಒಂದು ವೇಳೆ ಅವಳನ್ನು ಕಾಪಾಡಲು ಇನಿಯನೊಬ್ಬ ಬರುವನೇ? ಬಂದರೂ ಅವಳ ಸಮಸ್ಯೆಗೆ ಸ್ಪಂದಿಸಿ ಆ ಪಂಜರದಿಂದ ಬಿಡುಗಡೆ ಕೊಡಿಸುವನೇ? ಕಾದು ನೋಡೋಣ. ನೋಡು, ನನ್ನ ಪ್ರಕಾರ ನೀನು ಇನ್ನೂ ಕೂಡ ಇಲ್ಲಿರೋದು ಅಷ್ಟೊಂದು ಒಳ್ಳೇದಲ್ಲ ಅಂತ ಅನ್ಸುತ್ತೆ ಕಣೆ. ಈ ಜಾಗ ನಿಂಗೆ ಅಷ್ಟೊಂದು ಸೇಫ್ ಅಲ್ಲ. ನನ್ನ ಮಾತು ಕೇಳು, ಈಗಿಂದ ನಿಲ್ಲಿಂದ ಹೋಗ್ಬಿಡೆ. ನೀನು ಇಲ್ಲೇ ಇದ್ರೆ ಆ ರಾಕ್ಷಸ ನಿನ್ನನ್ನು ಬಿಡಲ್ಲ. ಇವ್ರುಗಳು ಯಾರು ಕೂಡ ಒಳ್ಳೆಯವರಲ್ಲ. ಒಂದಲ್ಲ ಒಂದಿನ ನಿನ್ನ ಜೀವನನ ಹಾಳು ಮಾಡೇ ಬಿಡ್ತಾರೆ. ನನ್ನ ಮಾತು ಕೇಳು, ಈಗಿಂದ ಈಗನೇ ಬೆಂಗಳೂರನ್ನ ಬಿಟ್ಟು ಎಲ್ಲಿಗಾದ್ರೂ ಹೋಗು ಎಂದು ಹೇಳಿದ ಗೆಳತಿ ಪ್ರಣತಿಯ ಮಾತು ಕೇಳಿದವಳು, ಹೋಗು ಅಂದ್ರೆ ನಾನೆಲ್ಲಿಗೆ ಹೋಗ್ಲಿ? ಈ ಕತ್ಲೇಲಿ ನನಗೆ ಯಾರು ಪರಿಚಯದವರು ಕೂಡ ಇಲ್ಲ. ಈ ಊರಲ್ಲಿ ನಿನ್ನ ಒಬ್ಳನ್ನ ಬಿಟ್ರೆ ನನಗೆ ನನ್ನವರಂತ ಯಾರೂ ಇಲ್ಲ. ಇದ್ದವರು ಕೂಡ ನನ್ನನ್ನು ಭಕ್ಷಕರ ಥರ ತಿನ್ನೋದಕ್ಕೆ ಕಾಯ್ತಾ ಇದ್ದಾರೆ. ನಾನು ಎಲ್ಲಿಗೆ ಹೋದ್ರೂ ಕೂಡ ಅವರು ನನ್ನನ್ನು ಬಿಡಲ್ಲ ಅನ್ಸುತ್ತೆ. ಈಗೇನು ಮಾಡಲಿ ನಾನು ಎಂದು ಹೇಳಿದ ಪ್ರಾರ್ಥನಾ ತನ್ನ ಅಳುವನ್ನು ನಿಲ್ಲಿಸುತ್ತಿಲ್ಲ. ಅತ್ತು ಅವಳ ಕಣ್ಣುಗಳು ಕೆಂಪು ವರ್ಣಕ್ಕೆ ತಿರುಗಿದೆ. ಮುಂಗುರುಳು ಕಣ್ಣೀರಿನಲ್ಲಿ ಅದ್ದಿ ಮುಖಕ್ಕೆ ಅಂಟಿಕೊಂಡಿದೆ. ಅವಳ ಅಳುವನ್ನು ನೋಡಿ ಕರುಳು ಕಿತ್ತು ಬಂದಿತ್ತು ಪ್ರಣತಿಗೆ. ನೋಡು ಪ್ರಾರ್ಥನಾ, ಇದು ನೀನು ಅಳ್ತಾ ಕೂಡ ಸಮಯ ಅಲ್ಲ ಕಣೆ. ನಂಗೆ ಅರ್ಥ ಆಗುತ್ತೆ ನಿನ್ನ ಪರಿಸ್ಥಿತಿ. ಆದ್ರೆ ನೀನ್ ಇಲ್ಲೇ ಇದ್ರೆ ಅವ್ರು ಖಂಡಿತ ನಿನ್ನನ್ನು ಸುಮ್ಮನೆ ಬಿಡಲ್ಲ. ನಿನ್ನವ್ರು ಅನ್ನಿಸಿಕೊಂಡವರೆಲ್ಲ ನಿನ್ನ ಹಿಂದೆ ತಿರುಗಿ ಬಿದ್ದಿದ್ದಾರೆ. ಮೊದಲೇ ಅವರು ನಿನ್ನನ್ನು ನರಕಕ್ಕೆ ಕರ್ಕೊಂಡು ಹೋಗ್ಬೇಕಂತ ಡಿಸೈಡ್ ಮಾಡಿದ್ದಾರೆ. ನೀನ್ ಇಲ್ಲೇ ಇದ್ರೆ ಖಂಡಿತ ನಿನ್ನನ್ನು ಅಲ್ಲಿಗೆ ಕಳಿಸ್ತಾರೆ. ಹಾಗೇನಾದ್ರೂ ನೀನು ಅಲ್ಲಿಗೆ ಹೋದ್ರೆ ನಿನ್ನ ಜೀವನ ಹಾಳಾಯ್ತು ಅಂತಾನೆ ಅರ್ಥ. ಮೊದಲೇ ಅವರು ಮನುಷ್ಯತೆ ಇಲ್ಲದೆ ಇರೋ ರಾಕ್ಷಸರು. ಅದಕ್ಕೆ ನೀನಿಲ್ಲಿಂದ ಈಗಲೇ ನಾನು ಹೇಳೋ ಜಾಗಕ್ಕೆ ಹೊರಟು ಬಿಡೆ. ನಿನಗೆ ಅಲ್ಲಿಗಿಂತ ಸೇಫ್ಟಿ ಆದ ಜಾಗ ಬೇರೆ ಇಲ್ಲ. ನೀನು ಅಲ್ಲಿದ್ರೆ ಯಾರಿಗೂ ಗೊತ್ತಾಗಲ್ಲ. ನನ್ನ ಪ್ರಕಾರ ನೀನು ಅವನ ಹತ್ರ ಹೋಗೋದೇ ಒಳ್ಳೆಯದು ಎಂದಳು ದೃಢವಾಗಿ ಪ್ರಣತಿ. ಅವಳ ಮಾತಿಗೆ ಒಮ್ಮೆ ಅಳು ನಿಲ್ಲಿಸಿದ ಪ್ರಾರ್ಥನಾ, ಅವನು ಅಂದ್ರೆ ಯಾರೇ? ನೀನು ಯಾರ ಬಗ್ಗೆ ಹೇಳ್ತಾ ಇದ್ದೀಯಾ? ನನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕಂತಿದ್ದೀಯಾ ಎಂದು ಕೇಳಿದಳು. ಅವನಂದ್ರೆ ಪ್ರಖ್ಯಾತ್. ಅವನು ನನ್ನ ಫ್ರೆಂಡ್. ಮೈಸೂರಲ್ಲಿದ್ದಾನೆ. ತುಂಬ ಒಳ್ಳೆಯವನ್ ಕಣೆ. ಅವನನ್ನು ನೀನು ಕಣ್ಣು ಮುಚ್ಚಬೇಕಾದ್ರೂ ನಂಬಬಹುದು. ಅದಕ್ಕೆ ನಾನು ಗ್ಯಾರಂಟಿ. ನೋಡು, ನೀನು ಅಲ್ಲಿಗೆ ಹೋಗೋದೇ ಬೆಟರ್. ನಡಿ ಹೊರಡು, ಈಗ ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ ಎಂದ ಪ್ರಣತಿ ಅವಳ ಲಗೇಜ್ಗಳನ್ನೆಲ್ಲ ಪ್ಯಾಕ್ ಮಾಡಿ ಅದರಲ್ಲಿ ಅವಳ ಬಟ್ಟೆಗಳನ್ನು ತುರುಕಿ ಹಾಕಿ ಕೆಲವೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳನ್ನು ತುಂಬಿಸಿದಳು. ಅವಳ ಈ ತರಾತುರಿಯನ್ನು ನೋಡಿ ಕಣ್ಣು ಪಿಳಿ ಮಾಡಿದ ಪ್ರಾರ್ಥನಾ, ಏನ್ ಮಾಡ್ತಾ ಇದ್ದೀಯ ಪ್ರಣತಿ? ನೀನೇನ್ ಮಾಡೋಕೆ ಹೊರಟಿದ್ದೀಯ? ಈಗ ಕತ್ತಲೆ ಬೇರೆ ಆಗಿದೆ. ಗಂಟೆ ಎಷ್ಟು ಅಂತ ನೋಡಿದ್ಯಾ? ಈ ಹೊತ್ತಲ್ಲಿ ಹೇಗ್ ಹೋಗೋದು? ಅಲ್ಲಿ ಹೋಗಿ ಅವನ ಹತ್ರ ಏನು ಅಂತ ಆದ್ರೂ ಹೇಳಿ ಎಂದು ಕೇಳಿದವಳ ಕೈ ಹಿಡಿದುಕೊಂಡ ಪ್ರಣತಿ, ನೀನೇನು ಮಾಡೋದು ಬೇಕಾಗಿಲ್ಲ. ಬಾಯಿ ಮುಚ್ಕೊಂಡು ನನ್ನ ಜೊತೆ ಬಾ. ಇಲ್ಲೇ ಇದ್ರೆ ನಿನ್ ಜೀವನ ಹಾಳಾಗಿ ಹೋಗುತ್ತೆ. ಅದು ನಂಗಿಷ್ಟ ಇಲ್ಲ. ನಿನ್ನನ್ನ ಮೈಸೂರು ಬಸ್ ಹತ್ತಿಸಿ ಬಿಡ್ತೀನಿ. ಅವರೇ ನಿನ್ನನ್ನ ನಾನು ಹೇಳೋ ಜಾಗಕ್ಕೆ ಬಿಡ್ತಾರೆ. ಆಮೇಲೆ ಅಲ್ಲಿಂದ ನಾನು ಕೊಡೋ ಅಡ್ರೆಸ್ಗೆ ಹೋಗು. ಹೋಗಿ ಅವನ ಹತ್ರ ಮೊದಲು ನನ್ನ ಬಗ್ಗೆ ಹೇಳಿ, ಆಮೇಲೆ ನಾನು ಪ್ರಣತಿ ಫ್ರೆಂಡ್, ಅವಳೇ ಇಲ್ಲಿಗೆ ಕಳಿಸಿದ್ಲು ಅಂತ ಹೇಳಿ ನಿನ್ನ ಪ್ರಾಬ್ಲಮ್ನ ಅವನ ಹತ್ರ ಹೇಳು ಸಾಕು. ಮಿಕ್ಕಿದ್ದೆಲ್ಲ ಅವನೇ ನೋಡ್ಕೋತಾನೆ. ಅವನು ಬೇರೆ ಹುಡುಗರ ಥರ ಅಲ್ಲ ಕಣೆ. ಹಾಗೆ ಅಲ್ಲಿಗೆ ತಲುಪಿದ ಮೇಲೆ ನಂಗೊಂದು ಕಾಲ್ ಮಾಡು ಎಂದು ಫೋನ್ ತಗೊಂಡು ಅವಳ ಕೈಗೆ ಕೊಟ್ಟವಳು ತರಾತುರಿಯಿಂದ ಲಗೇಜ್ ಪ್ಯಾಕ್ ಮಾಡಿದರೆ ಗೆಳತಿಯ ಮಾತಿಗೆ ಏನು ಹೇಳಬೇಕು ತೋಚುತ್ತಿಲ್ಲ ಪ್ರಾರ್ಥನಾಳಿಗೆ. ಒಂದು ಕಡೆ ಅಪರಿಚಿತರ ಮನೆಗೆ ಹೋಗೋದಾದ್ರೂ ಹೇಗೆ ಅನ್ನುವುದಾದರೆ, ಇನ್ನೊಂದು ಕಡೆ ಅಲ್ಲಿಗೆ ಹೋಗದೆ ಇಲ್ಲೇ ಇದ್ದರೆ ಖಂಡಿತ ತನ್ನ ಜೀವನ ಸರ್ವನಾಶ ಆಗಿಬಿಡುತ್ತದೆ ಎನ್ನುವುದು ಇನ್ನೊಂದು ಕಡೆ. ಒಟ್ಟಿನಲ್ಲಿ ಅಡಕತ್ತರೆಯಲ್ಲಿ ಸಿಕ್ಕಿ ಹಾಕಿಕೊಂಡ ಹಾಗಾಗಿತ್ತು ಅವಳಿಗೆ. ಹೇಗಿದ್ದರೂ ಅವಳು ತನ್ನ ಒಳ್ಳೆಯದಕ್ಕೋಸ್ಕರನೇ ಹೇಳುತ್ತಿದ್ದಾಳೆ ಅಂದುಕೊಂಡವಳು ಕೊನೆಗೂ ಅವನಲ್ಲಿಗೆ ಹೋಗಲು ಮುಂದಾದಳು. ಸರಿ ಕಣೆ, ಹೋಗೋದೇನೋ ಹೋಗ್ತೀನಿ.
ಹಾಗೆ ಅವನ ಹತ್ರ ಎಲ್ಲ ವಿಷಯನೂ ಹೇಳಿ ನಿನ್ ಫ್ರೆಂಡ್ ಅಂತಾನು ಹೇಳ್ತೀನಿ. ಆದ್ರೆ ಅವನೇ ಪ್ರಖ್ಯಾತ ಅಂತ ನಾನು ಹೇಗೆ ಗುರುತು ಹಿಡಿಯೋದು? ಇದಕ್ಕೂ ಮುಂಚೆ ನಾನು ಅವನನ್ನ ಒಮ್ಮೆ ಕೂಡ ನೋಡೇ ಇಲ್ವಲ್ಲ ಎಂದು ಮತ್ತೆ ತನ್ನ ಗೆಳತಿಯ ಕಡೆ ಪ್ರಶ್ನಾರ್ಥಕವಾಗಿ ನೋಡಿದಳು ಪ್ರಾರ್ಥನಾ. ಅವಳ ಮಾತಿಗೆ ತಲೆ ಅಲ್ಲಾಡಿಸಿದ ಪ್ರಣತಿ, ಹೌದಲ್ವಾ, ಇರು ಒಂದ್ ನಿಮಿಷ ಎಂದವಳು ಒಳಗಿನಿಂದ ಒಂದು ಹುಡುಗನ ಭಾವಚಿತ್ರ ತಂದು ಅವಳ ಮುಂದೆ ಹಿಡಿದವಳು. ಇವನೇ ಪ್ರಖ್ಯಾತ್, ನನ್ನ ಚೈಲ್ಡ್ಹುಡ್ ಫ್ರೆಂಡ್. ಇದು 3 ವರ್ಷದ ಹಿಂದೆ ಅವನು ಇಲ್ಲಿಗೆ ಬಂದಾಗ ನೆನಪಿಗೆ ಅಂತ ನಾನು ತೆಗೆದು ಇಟ್ಕೊಂಡ ಫೋಟೋ. ಈಗ ಸ್ವಲ್ಪ ಬದಲಾವಣೆ ಆಗಿರಬಹುದು, ಆದ್ರೆ ನೀನು ಗುರುತು ಹಿಡಿಯೋಕೆ ಆಗದೆ ಇರುವಷ್ಟು ಅಲ್ಲ. ತೆಗೋ, ಇಟ್ಕೋ ಎಂದವಳ ಕೈಗೆ ಕೊಟ್ಟಳು. ಆ ಭಾವಚಿತ್ರವನ್ನೇ ನೋಡಿದಳು ಪ್ರಾರ್ಥನಾ. ಆಕರ್ಷಕ ಮುಖ, ಮುಖದಲ್ಲಿ ಯೌವನದ ಗುರುತಾಗಿ ಮೂಡಿದ ಮೀಸೆ, ಯಾರನ್ನೇ ಆದರೂ ಒಂದೇ ಕ್ಷಣದಲ್ಲಿ ತನ್ನತ್ತ ಸೆಳೆಯುವ ಆಕರ್ಷಕ ಮೈಕಟ್ಟು. ಆ ಭಾವಚಿತ್ರವನ್ನೇ ತದೇಕ ಚಿತ್ತದಿಂದ ನೋಡುತ್ತಿದ್ದವಳ ಮುಂದೆ ಕೈ ಆಡಿಸಿದ ಪ್ರಣತಿ, ಫೋಟೋ ನೋಡಿದ್ದು ಸಾಕು, ನಾಳೆ ಡೈರೆಕ್ಟ್ ಆಗಿ ಅವನನ್ನೇ ನೋಡುವಿಯಂತೆ, ಈಗ ಬೇಗ ಬಾ ಎಂದು ಹೇಳಿ ಹೊರಗೆ ನಡೆದಳು. ಆ ಫೋಟೋವನ್ನು ತನ್ನ ಪರ್ಸ್ನಲ್ಲಿ ಇಟ್ಟುಕೊಂಡವಳು ಅವಳ ಹಿಂದೆಯೇ ಹೆಜ್ಜೆ ಹಾಕಿದಳು. ಬೆಂಗಳೂರಿನಿಂದ ಮೈಸೂರಿಗೆ ಹೊರಟ ಬಸ್ನಲ್ಲಿ ಪ್ರಾರ್ಥನಳನ್ನು ಕೂರಿಸಿ ಅವಳ ಲಗೇಜ್ನನ್ನು ಅಲ್ಲಿಟ್ಟು ಪ್ರಣತಿ ಕಣ್ಣು ತುಂಬಿಕೊಂಡು, ಇನ್ನದ್ರಲ್ಲಿ ನೆಮ್ಮದಿಯಿಂದ ಇರು ಪ್ರಾರ್ಥನಾ. ಇಷ್ಟು ದಿನ ನೀನು ಈ ನರಕಯಾತನೆ ಅನುಭವಿಸಿದ್ದೇ ಸಾಕು. ಅಲ್ಲಿ ಆದ್ರೂ ಚೆನ್ನಾಗಿರು. ಹೋದ ತಕ್ಷಣ ಅವನ ಹತ್ರ ಎಲ್ಲ ವಿಷಯ ಹೇಳು. ಹಾಗೆ ಅವನ ಫೋನ್ ತಗೊಂಡು ನಂಗೊಂದು ಕಾಲ್ ಮಾಡು. ಹುಷಾರು, ಜೋಪಾನ ಕಣೆ. ಏನಾದ್ರೂ ಸಮಸ್ಯೆ ಆದ್ರೆ ನಂಗೆ ಹೇಳು. ಆ ಕ್ಷಣನೇ ಹೊರಟು ಬರ್ತೀನಿ. ಇಲ್ಲಾಂದ್ರೆ ಪ್ರಖ್ಯಾತ್ಗೆ ಹೇಳು. ತುಂಬಾ ಒಳ್ಳೆ ಹುಡುಗ ಅವನು, ನನ್ನ ಅಣ್ಣನ್ ತರ. ಸರಿ, ಜೋಪಾನ ಎಂದು ನುಡಿದಳು. ಅಷ್ಟರಲ್ಲಿ ಬಸ್ ಹೊರಡಿತ್ತು. ಕಣ್ಣೀರು ಹಾಕುತ್ತಲೇ ಅವಳಿಗೆ ವಿದಾಯ ಹೇಳಿದ ಪ್ರಾರ್ಥನಾ ಕಣ್ಣು ಮುಚ್ಚಿ ಬಸ್ಸಿನ ಸೀಟಿಗೆ ಒರಗಿದಳು. ಹಾಗೆ ಒರಗಿದವಳ ತಲೆಯಲ್ಲಿ ಈ ಹಿಂದೆ ಅವಳ ಜೀವನದಲ್ಲಿ ನಡೆದ ಕರಾಳ ಘಟನೆಗಳದ್ದೇ ಸರಮಾಲೆ. ಅದನ್ನು ನೆನೆಸಿಕೊಳ್ಳುತ್ತಲೇ ಅವಳ ಕಣ್ಣಿನಿಂದ ಬಿಸಿ ಹನಿಗಳ ಕಣ್ಣೀರ ಧಾರೆ ಆಗಿತ್ತು. ಅಳುತ್ತಲೇ ನಿದ್ದೆಗೆ ಜಾರಿದ್ದಳು. ಬಹಳ ಹೊತ್ತಿನ ಬಳಿಕ ಕಂಡಕ್ಟರ್ ಮೈಸೂರು ಮೈಸೂರು ಎಂದು ಗಂಟಲು ಹರಿದುಕೊಳ್ಳುವಾಗಲೇ ಪ್ರಾರ್ಥನಾಳಿಗೆ ಎಚ್ಚರ ಆಗಿದ್ದು. ತಕ್ಷಣ ತನ್ನ ಲಗೇಜನ್ನು ಹಿಡಿದುಕೊಂಡು ಬಸ್ಸಿನಿಂದ ಇಳಿದಳು. ಸುತ್ತಲೂ ಕತ್ತಲು ಆವರಿಸಿದೆ. ಒಂದು ನರಪಿಳ್ಳೆಗಳು ಕೂಡ ಓಡಾಡುತ್ತಿಲ್ಲ. ಅಲ್ಲಿ ಇವಳೊಬ್ಬಳನ್ನು ಬಿಟ್ಟರೆ ಬೇರೆ ಯಾರ ಸಂಚಾರವೂ ಇಲ್ಲ. ಆ ಕತ್ತಲೆಯಲ್ಲಿ ಬೀದಿ ದೀಪದ ಬೆಳಕಿನಲ್ಲಿ ಲಗೇಜ್ ಹಿಡಿದುಕೊಂಡವಳು ಪ್ರಣತಿ ಕೊಟ್ಟ ಅಡ್ರೆಸ್ ಅನ್ನು ಹುಡುಕಲು ಹೊರಟಳು. ಅಷ್ಟರಲ್ಲಿ ಅವಳನ್ನ ಯಾರೋ ಹಿಂದಿನಿಂದ ಹಿಂಬಾಲಿಸಿಕೊಂಡು ಬರುತ್ತಿರುವ ಹಾಗಾಗಿತ್ತು. ತಕ್ಷಣ ಹಿಂದೆ ತಿರುಗಿದವಳ ಮುಂದೆ 4 ಮಂದಿ ಗೂಂಡಾಗಳು ನಿಂತಿದ್ದರು. ಅವರು ರೋಡ್ ರೋಮಿಯೋಗಳೆಂದು ಅವಳಿಗೂ ತಿಳಿದಿತ್ತು. ಒಬ್ಬೊಬ್ಬರ ಮುಖವನ್ನು ನೋಡುತ್ತಲೇ ಅವಳ ಮುಖ ಬೆವರಿಕೊಂಡು ನಡುಗಲು ಶುರುವಾಗಿತ್ತು. ತಕ್ಷಣ ಅಲ್ಲಿಂದ ಕಾಲುಗಳಿಗೆ ಬುದ್ಧಿ ಹೇಳಿದಳು. ಅವಳ ಹಿಂದೆಯೇ ಆ ಗೂಂಡಾಗಳು ಕೂಡ ಬಂದರು. ಸತ್ತೇನೋ ಬದುಕಿದೇನೋ ಅನ್ನುವ ಹಾಗೆ ಜೀವದ ಹಂಗನ್ನು ತೊರೆದು ಜೋರಾಗಿ ಓಡಿದವಳು ಯಾವುದೋ ಒಂದು ಇಕ್ಕಟ್ಟಾದ ಕಾಲೋನಿಯೊಳಗೆ ನುಗ್ಗಿದಳು. ಒಂದು ಕಡೆಯಿಂದ ಭಯವು ಕಾಡುತ್ತಿತ್ತು ಅವಳನ್ನು, ಇನ್ನೊಂದು ಕಡೆಯಿಂದ ಖುಷಿಯೂ ಆಗಿತ್ತು. ಯಾಕೆಂದರೆ ಅವಳು ಯಾವ ಕಾಲೋನಿಗೆ ಬರಬೇಕಾಗಿತ್ತೋ ಅದೇ ಕಾಲೋನಿಯೊಳಗೆ ಕಾಲಿಟ್ಟಿದ್ದಳು. ಪ್ರಖ್ಯಾತ್ ವಾಸ ಮಾಡುತ್ತಿರುವ ಕಾಲೋನಿಗೆ. ಆದರೆ ಒಳಗೆ ಬಂದವಳಿಗೆ ಅವನ ಮನೆಯನ್ನು ಹುಡುಕುವ ದಾರಿ ತಿಳಿಯಲಿಲ್ಲ. ಅದು ಕೂಡ ಆ ಕತ್ತಲೆಯಲ್ಲಿ ಹೇಗೆ ಹುಡುಕುವಳು? ಅಷ್ಟರಲ್ಲಿ ಆ ಗೂಂಡಗಳು ಅವಳ ಹಿಂದಿನಿಂದಲೇ ಬಂದಿದ್ದರು. ತಕ್ಷಣ ಅವಳ ವಿರುದ್ಧ ದಿಕ್ಕಿನ ಕಡೆಗೆ ಹೋದವಳು ಜೀವವನ್ನು ರಕ್ಷಿಸಿಕೊಳ್ಳುವ ಸಲುವಾಗಿ ಉಸಿರನ್ನು ಬಿಗಿ ಹಿಡಿದು ಒಂದು ಮನೆಯ ಹಿಂಬದಿಗೆ ಹೋಗಿ ಅಡಗಿ ಕುಳಿತಳು. ಆ ಮನೆಯ ಹಿಂಬಾಗಿಲಿಗೆ ಅವಳು ಹೊರಗಿದ್ದೇ ತಡ. ಆ ಬಾಗಿಲು ಸರ್ರೆಂದು ತೆರೆದುಕೊಂಡಿತು. ಯಾರೋ ಆ ಮನೆಯ ಪುಣ್ಯಾತ್ಮರು ಮಲಗುವ ಅವಸರದಲ್ಲಿ ಹಿಂದಿನ ಬಾಗಿಲನ್ನೇ ಸರಿಯಾಗಿ ಹಾಕಿರಲಿಲ್ಲ. ತನ್ನ ಜೀವ ಉಳಿಸಿಕೊಳ್ಳಲು ಆ ದೇವರೇ ತನಗೆ ಈ ದಾರಿಯನ್ನು ತೋರಿಸಿದ್ದಾನೆ ಎಂದುಕೊಂಡು ದೇವರಿಗೆ ಮನಸ್ಸಿನಲ್ಲಿ ಅನಂತ ಧನ್ಯವಾದ ತಿಳಿಸಿ ಆ ಮನೆಯೊಳಗೆ ಕಾಲಿಟ್ಟವಳು ಬಾಗಿಲನ್ನು ಭದ್ರವಾಗಿ ಮುಚ್ಚಿದಳು. ಮನೆಯೊಳಗೆ ಬಂದವಳಿಗೆ ಕತ್ತಲೆಯಲ್ಲಿ ಏನು ಮಾಡಬೇಕು, ಯಾರನ್ನ ಕರೆಯಬೇಕೆನ್ನುವುದೇ ತೋಚುತ್ತಿಲ್ಲ. ಜೀವದ ಭಯದಿಂದ ಒಳಗೆ ಬಂದಾಗಿದೆ ಅವಳಿಗೆ. ಅಯ್ಯೋ ದೇವ್ರೆ, ಈಗ ಏನಪ್ಪ ಮಾಡೋದು? ಆ ರೌಡಿಗಳಿಂದ ತಪ್ಪಿಸ್ಕೊಳ್ಳೋಕೆ ಹೋಗಿ ಇಲ್ಲಿ ಬಂದು ತಗಲಾಕಿಕೊಂಡು ಬಿಟ್ನಲ್ಲ. ಇದ್ಯಾರ ಮನೇನೋ ಏನೋ, ಈಗೇನ್ ಮಾಡ್ಲಿ ಅಂದುಕೊಂಡವಳು, ಮಾಡೋದೇನು, ಈಗ ಬಂದಾಗಿದೆ, ಇವತ್ತು ಒಂದಿನ ಇಲ್ಲೇ ಕಳಿಬೇಕು ಅಷ್ಟೇ. ಮೊದ್ಲೇ ರಾತ್ರಿ ಆಗಿದೆ. ಈಗ ಪ್ರಖ್ಯಾತ್ ಅವರ ಮನೇನ ಹುಡುಕೋದಾದ್ರೂ ಹೇಗೆ? ಹೇಗಿದ್ರು ನಾನು ಅವರು ಇರೋ ಕಾಲೋನಿಯಲ್ಲಿ ಇದ್ದೀನಿ. ಹಾಗಿದ್ದಾಗ ಈ ಮನೆಯಲ್ಲಿ ಇರುವವರಿಗೂ ಅವ್ರ ಬಗ್ಗೆ ಗೊತ್ತಿರಬಹುದು. ಆಗ ನಂಗೂ ಅವರನ್ನ ಪತ್ತೆ ಹಚ್ಚೋಕೆ ಸುಲಭ ಆಗುತ್ತೆ. ಈಗ ಈ ಮನೆಯಲ್ಲಿ ಇವರು ಅವರನ್ನ ನಿದ್ದೆಯಿಂದ ಎಬ್ಬಿಸಿ ನಿದ್ದೆನ ಹಾಳು ಮಾಡೋದು ಬೇಡ. ನಾಳೆ ಬೆಳಿಗ್ಗೆ ನೋಡ್ಕೊಳ್ಳೋಣ. ಈಗ ಇಲ್ಲೇ ಮಲಗ್ತೀನಿ.
ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಂಡವಳು ಆ ಕತ್ತಲೆಯಲ್ಲಿ ಕೋಡಿ ಹೇಗೋ ಪರದಾಡಿಕೊಂಡು ಒಂದು ಮಂಚದ ಹತ್ತಿರ ಬಂದಿದ್ದಳು. ಮೊದಲೇ ಮಧ್ಯರಾತ್ರಿ ಆಗಿತ್ತು. ಆ ಗೂಢಗಳಿಂದ ತಪ್ಪಿಸಿಕೊಂಡವಳು ನಿದ್ದೆಯ ಮಂಪರಿನಲ್ಲಿ ಬೇರೆ ಇದ್ದಾಳೆ. ಬೇರೆ ಯಾವುದನ್ನು ಯೋಚಿಸದ ಹುಡುಗಿ ಅದೇ ಮಂಚದ ಮೇಲೆ ತನ್ನ ಲಗೇಜನ್ನು ತಲೆದಿಂಬು ಮಾಡಿಕೊಂಡು ಅಲ್ಲಿಯೇ ಪವಡಿಸಿದಳು. ಮರುದಿನ ಎಂದಿನಂತೆ ಸೂರ್ಯ ಉದಯಿಸಿ ಜಗತ್ತಿಗೆ ಬೆಳಕನ್ನು ಹರಿಸಿದ್ದನು. ಹಕ್ಕಿಗಳ ಚಿಲಿಪಿಲಿ ಕಲರವ ಎಲ್ಲೆಡೆ ಕೇಳಿಸುತ್ತಿದೆ. ನಿದ್ದೆಯಿಂದ ಎದ್ದವನೇ 2 ಅಂಗೈಯನ್ನು ಉಜ್ಜಿ ಬಿಸಿ ಮಾಡಿ ಕಣ್ಣಿಗೆ ಒತ್ತಿಕೊಂಡು ಬಿಟ್ಟವನ ಕಣ್ಣು ಹೋಗಿದ್ದು ತನ್ನ ಹೊದಿಕೆಯನ್ನು ಹೊದ್ದುಕೊಂಡು ಗಡತ್ತಾಗಿ ತನ್ನ ಪಕ್ಕ ಮಲಗಿ ನಿದ್ದೆ ಮಾಡುತ್ತಿರುವ ಮುದ್ದು ಹುಡುಗಿಯ ಮೇಲೆ. ಆ ಹುಡುಗಿಯನ್ನು ತನ್ನ ಪಕ್ಕ ನೋಡಿದವನೇ ಬೆಚ್ಚಿ ಬಿದ್ದಿದ್ದನವನು. ಯಾರವನು? ಮುಂದುವರಿಯುವುದು. ಕಥೆಯ ಮೊದಲ ಎಪಿಸೋಡ್ ಹೇಗನ್ನಿಸ್ತು? ಮನಸ್ಸಿಗೆ ಹಿಡಿಸಿತಾ? ಅಂದಹಾಗೆ ಈ ಪ್ರಾರ್ಥನೆ ಯಾರಿರಬಹುದು? ಅವಳ ಹಿಂದೆ ಇರುವಂತಹ ಕರಾಳ ಸತ್ಯ ಆದ್ರೂ ಏನು? ಅವಳ ಜೀವನದ ಸತ್ಯ ಆದ್ರೂ ಏನು? ಈ ಪ್ರಖ್ಯಾತಿ ಯಾರು? ಪ್ರಣತಿಗೂ ಪ್ರಖ್ಯಾತಿಗೂ ಏನ್ ಸಂಬಂಧ? ಇದನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಕಥೆಯ ಬಗ್ಗೆ ಅನಿಸಿಕೆ ಹೇಳೋದನ್ನ ಮರಿಬೇಡಿ.